ಆತ್ಮೀಯ ಮತದಾರರೇ, ನಾನು ಷಣ್ಮುಖ ಎಸ್ BLO ಉತ್ತಂಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಎನ್ಯುಮರೇಷನ್ ಫಾರ್ಮನ್ನು ಹೆಂಗೆ ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರ್ಮನ್ನು ನಾವು ಹಂಚಿಕೆ ಮಾಡಿದ್ದೀವಿ. ಕೆಲವರೆಲ್ಲ ತಪ್ಪಾಗಿ ಎನ್ಯುಮರೇಷನ್ ಫಾರ್ಮನ್ನು ತುಂಬ್ಕೊಂಬಂದಿರೋದ್ರಿಂದ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಎಲ್ಲ ಡೀಟೇಲ್ ಹೇಳೋದು ಕಷ್ಟ ಆಗ್ತಾ ಇದೆ, ಹಾಗಾಗಿ ನಾನು ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ಸೊ ಹೆಂಗೆ ತುಂಬಬೇಕು ಅಂತಂದೇಳಿ ಸರಿಯಾಗಿ ಇದನ್ನು ನೋಡಬೇಕು. ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ 4 ವಿಭಾಗಗಳಾಗಿ ಈ ಫಾರ್ಮೆಟ್ ಅನ್ನು ನೋಡ್ತೀವಿ. ಮೊದಲನೇ ವಿಭಾಗ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇರುತ್ತೆ. ಇದರೊಳಗೆ ನಿಮ್ಮ ಹೆಸರು ಇರುತ್ತೆ, ವೋಟರ್ ಐಡಿ ಸಂಖ್ಯೆ ಇರುತ್ತೆ, ನಿಮ್ಮ ಅಡ್ರೆಸ್ ಇರುತ್ತೆ, ಸ್ಕ್ಯಾನರ್ ಇರುತ್ತೆ, ನಿಮ್ಮ ಫೋಟೋ ಇರುತ್ತೆ. ಸೊ ಇದು 2ನೇ ವಿಭಾಗ. ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇದು 2ನೇ ವಿಭಾಗ ಅಂತ ಹೇಳಿ. ಇಲ್ಲಿ 3ನೇ ವಿಭಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು 3ನೇ ವಿಭಾಗ ಅಂತ ಹೇಳಿ ತಿಳ್ಕೊಳ್ಳೋಣ. ಇದು 4ನೇ ವಿಭಾಗ. ಇಷ್ಟು ಇಲ್ಲಿ 1ನೇ ವಿಭಾಗ ಸರ್ಕಾರ ಕೊಟ್ಟಿರುತ್ತೆ. 2ನೇ ವಿಭಾಗ ಏನಿದು ಅಂದರೆ ಇದನ್ನು ಯಾರು ತುಂಬಬೇಕು ಈ ವಿಭಾಗವನ್ನು ಅಂದರೆ 40 ವರ್ಷಕ್ಕಿಂತ ಮೇಲ್ಪಟ್ಟವರು, ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರು ತುಂಬಬೇಕು. ಇದು ನಿಮ್ಮ ಹತ್ರ ಮಾಹಿತಿ ಇರೋದಿಲ್ಲ, ಇದು BLOಗಳ ಹತ್ರ ಮಾಹಿತಿ ಇರುತ್ತೆ. 2002ರ ಮತಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರುಗಳು ಅಲ್ಲಿನ ವೋಟರ್ ಐಡಿಗಳನ್ನು ತುಂಬಬೇಕಾಗಿರೋದ್ರಿಂದ ನಿಮ್ಮ ಹತ್ರ ಇರೋದಿಲ್ಲ. BLOಗಳಿಗೆ ಕೇಳಿ ತುಂಬಬೇಕು, ಇಲ್ಲ ಅಂದರೆ BLO ಕೊಡ್ರಿ, ಅವ್ರು ತುಂಬ್ಕೋತಾರೆ. ಈ 3ನೇ ಕಾಲಂ ವಿಭಾಗ ತೋರಿಸ್ತಿರ್ತಕ್ಕಂಥ ವಿಭಾಗ 3ನೇ ವಿಭಾಗ ಏನಿದೆ, ಈ ವಿಭಾಗ ಕೂಡ 40 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥವ್ರು ತುಂಬಬೇಕು. 40 ವರ್ಷಕ್ಕಿಂತ ಕೆಳಗಿರೋರು ಅಂದರೆ ಅವ್ರ ಮಾಹಿತಿ ಅಲ್ಲ, ಇದು ಅವರ ತಂದೆ ಅಥವಾ ತಾಯಿ, ಯಾರಿಗೆ ಪ್ರಾಜಿನಿ ನಾವು ಮಾಡಿರ್ತೀವಿ, BLOಗಳು ಮಾಡಿರ್ತಾರೆ ಪ್ರಾಜಿನಿ, ಅವರ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗಿರೋದ್ರಿಂದ ದಯಮಾಡಿ ಈ ವಿಭಾಗನೂ ಕೂಡ ಈ ಹೆಸರು ಇಲ್ಲೂ ಕೂಡ ಇವು ಕೂಡ ನಿಮ್ಮ ಹತ್ರ ಇರೋದಿಲ್ಲ. ಇದು ಕೂಡ BLOಗಳ ಹತ್ರ ಇರುತ್ತೆ. ಹಾಗಾಗಿ 2ನೇ ವಿಭಾಗವನ್ನು ನೀವು ತುಂಬಬೇಡ್ರಿ, 3ನೇ ವಿಭಾಗವನ್ನು ನೀವು ತುಂಬಬೇಡಿ, 4ನೇ ವಿಭಾಗವನ್ನು ನೀವು ಇದು ಕಾಮನ್ ಮಾಹಿತಿ ಇರೋದ್ರಿಂದ ನೀವು ತುಂಬಬೇಕು. ಇದು ತುಂಬಿದಾರೆ ನೋಡ್ರಿ, ನಿಮಗೆ ಕಾಣ್ತಾ ಇದೆ ಇಲ್ಲಿ. ಜನ್ಮ ದಿನಾಂಕ, ಮತದಾರರ ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮತದಾರರ ಆಧಾರ್ ಸಂಖ್ಯೆ, ಮತದಾರರ ಮೊಬೈಲ್ ಸಂಖ್ಯೆ, ಮತದಾರರ ತಂದೆಯ ಹೆಸರು, ಮತದಾರರ ತಂದೆಯ ವೋಟರ್ ಐಡಿ, ತಾಯಿಯ ಹೆಸರು, ತಾಯಿಯ ವೋಟರ್ ಐಡಿ, ಆಮೇಲೆ ಸಂಗಾತಿಯ ಹೆಸರು, ಸಂಗಾತಿ ಅಂದರೆ ಗಂಡು ಇದ್ರೆ ಹೆಂಡತಿಯ ಹೆಸರು, ಹೆಂಡತಿಯ ವೋಟರ್ ಐಡಿ ಬರೀಬೇಕು. ಇಲ್ಲಿ ಮದುವೆ, ಇಲ್ಲಿ ಫೋಟೋ ಹೆಣ್ಮಕ್ಳದಿದ್ರೆ ಗಂಡನ ಹೆಸರು, ಗಂಡನ ವೋಟರ್ ಐಡಿ ಸಂಖ್ಯೆಯನ್ನು ಬರೀಬೇಕು. ಇಲ್ಲ ಸರ್ ನಾವು ಮದುವೆ ಆಗಿಲ್ಲ ಅಂದರೆ ಈ ವಿಭಾಗವನ್ನು ಡಾಟ್ ಹಾಕ್ಬಿಡ್ರಿ, ನಿಮಗೆ ಸಂಬಂಧಪಟ್ಟಿರಲ್ಲ ಒಂದು. ಆಮೇಲೆ ಸರ್ ನಮ್ಮದು ತಂದೆಯ ವೋಟರ್ ಐಡಿ ಸಂಖ್ಯೆ ಇಲ್ಲ, ತಾಯಿಯ ವೋಟರ್ ಐಡಿ ಸಂಖ್ಯೆ ಇಲ್ಲ, ನಮಗೆಲ್ಲ 60 ವರ್ಷದ ಮೇಲಾಗಿದೆ, ಅಥವಾ ನಾವು ಮದುವೆ ಆಗಿ ಬಂದಿದ್ದೀವಿ, ನಮ್ಮ ತಂದೆ ತಾಯಿದ ವೋಟರ್ ಐಡಿ ಇಲ್ಲ ಅಂತ ಹೇಳಿದರೆ ನೆಸೆಸಿಟಿ ಇಲ್ಲ ಬರೆಯೋದು. ಯಾರು ಇರುತ್ತೆ ವೋಟಿಂಗ್ ಚೀಟಿ ಅವ್ರದ್ದು ಮಾತ್ರ ಬರೆದು ಕೊಡ್ರಿ. ಇಲ್ಲ ಅಂದರೆ ಹಾಗೆ ಹೆಸರು ಮಾತ್ರ ಕಂಪಲ್ಸರಿ ಬರೀಬೇಕು, 3 ಜನದ ಹೆಸರನ್ನು ಕಂಪಲ್ಸರಿ ಬರೀಬೇಕು, ಕೆಳಗೆ ಭಾಗದಲ್ಲಿ ಸೈನ್ ಮಾಡಬೇಕು. ಇದೆಲ್ಲ ತುಂಬಿದ ಮೇಲೆ ನೀವು ಇಲ್ಲಿ ಮೇಲ್ಭಾಗದಲ್ಲಿ BLOಗಳ ನಂಬರನ್ನು ಕೊಟ್ಟಿದ್ದೀವಿ. ನಮ್ಮ ನಂಬರ್ ಇರುತ್ತೆ ಇಲ್ಲಿ, ನಿಮಗೆ ಫಾರ್ಮ್ ಯಾರು ಕೊಟ್ಟಿರ್ತಾರೋ ಅವ್ರ ನಂಬರ್ ಇರುತ್ತೆ. ಅವ್ರ ನಂಬರ್ಗೆ ಫೋನ್ ಮಾಡಿ ಅವ್ರಿಗೆ ಮುಗಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಎನ್ಯುಮರೇಷನ್ ಫಾರ್ಮನ್ನು ಮನೆಯಲ್ಲೇ ಇಟ್ಕೊಂಡು ಕೊಟ್ಟ ತಕ್ಷಣ ಮನೆಯಲ್ಲೇ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ವೋಟಿಂಗ್ ಲಿಸ್ಟು ಡಿಲೀಟ್ ಆಗುತ್ತೆ. ಆಮೇಲೆ ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಯಾವುದು ಕೂಡ ಬರೋದಿಲ್ಲ. ಹಾಗಾಗಿ ಎನ್ಯುಮರೇಷನ್ ಫಾರಮನ್ನು ತುಂಬಿ ಮೇಲಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಫೋನ್ ಮಾಡಿರಿ, ಅವರಾದರೂ ಬಂದು ಕಲೆಕ್ಟ್ ಮಾಡ್ಕೋತಾರೆ, ಇಲ್ಲ ನಿಮಗೆ ಹೇಳ್ತಾರೆ ಹೆಂಗೆ ಕೊಡಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಕೊಡಬೇಕಾಗತ್ತೆ. ದಯಮಾಡಿ. ಆಮೇಲೆ ಕೆಲವು ಮತದಾರರು ಏನು ಪ್ರಶ್ನೆ ಮಾಡ್ತಿದ್ದಾರೆ, ಸರ್ ನಾವು ತಿದ್ದುಪಡಿ ಮಾಡಿಸ್ಕೋಬೇಕು, ಹೆಸರು ಎಲ್ಲ ತಪ್ಪಾಗಿದೆ, ಅಡ್ರೆಸ್ ಎಲ್ಲ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ನಾವು ಶಿಫ್ಟಿಂಗ್ ಆಗಬೇಕು, 2ನೇ ವಾರ್ಡ್ ಇರೋರು 3ನೇ ವಾರ್ಡಿಗೆ ಹೋಗಬೇಕು, 4ನೇ ವಾರ್ಡಿಗೆ ಹೋಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀರಿ. ಜೊತೆಗೆ ನಮ್ಮವೆಲ್ಲ ಹೊಸ ಸೇರ್ಪಡೆಗಳು ಇದಾವೆ ಅಂತ ಹೇಳಿ ಕೇಳ್ಕೊತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಮಾಹಿತಿ ಇನ್ನು ಮುಂದಿನ ತಿಂಗಳಲ್ಲಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈಗ ನಾವು ವೋಟಿಂಗನ್ನು ಡಿಜಿಟಲೀಕರಣ ಮಾಡಬೇಕು, ಫಿಲ್ ಮಾಡಬೇಕು, ಆನ್ಲೈನಲ್ಲಿ ಫಿಲ್ ಮಾಡಿ ನಿಮ್ಮ ವೋಟರ್ ಐಡಿಗಳನ್ನು ತುಂಬಬೇಕಾಗಿರೋದ್ರಿಂದ ದಯಮಾಡಿ ಎನ್ಯುಮರೇಷನ್ ಫಾರ್ಮ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೊಳ್ಳದೆ ದಯಮಾಡಿ ತುಂಬಿರ್ತಕ್ಕಂಥ ಫಾರ್ಮನ್ನು ಮೇಲ್ಭಾಗ ಕೊಟ್ಟಿರ್ತಕ್ಕಂಥ ನಂಬರಿಗೆ ಫೋನ್ ಮಾಡಿ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.